ರಾಜ್ಯದಲ್ಲಿ ಒಕ್ಕಲಿಗ ಫೈಟು ಕಳೆದ ಕೆಲ ದಿನಗಳಿಂದ ಬಹಳ ಜೋರಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಯಾವಾಗಾದ್ರೂ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಲೀಡರು? ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಏನ್ ಮಾಡಿದ್ದಾರೆ ಹೇಳಿ, ಪಟ್ಟಿ ಕೊಡ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ರು. ಡಿಕೆಶಿ ಕನಕಪುರಕ್ಕೆ ಮಾತ್ರ ಲೀಡರು, ಒಕ್ಕಲಿಗರಲ್ಲ ಅವರು. ಒಕ್ಕಲಿಗ ಲೀಡರ್ ಇರೋದು ಬಿಜೆಪಿ ಹಾಗೆ ಜೆಡಿಎಸ್ ಅಲ್ಲಿ. ಡಿಕೆಶಿ ನಿನ್ನೆ ಮೊನ್ನೆ ಡಿಸಿಎಂ ಆಗಿದ್ದು. ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರೋದು, ನಾನು 10 ವರ್ಷಗಳ ಹಿಂದೆಯೇ ಡಿಸಿಎಂ ಆಗಿದ್ದೆ. ನೋಡಿ, ಒಕ್ಕಲಿಗ ಫೈಟು ಬಹಳ ಜೋರಾಗಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪಗಳು. ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಈಗ ಆರ್ ಅಶೋಕ್ ಅವರು. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನ್ ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು. ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸ್ ತಗೊಂಡೋಗಿದ್ದಾರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರನ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನ್ ಮಾಡಿದ್ಯಾ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನ್ಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ಅಂತಾರೆ? ಈಗ ಜಾಸ್ತಿ ಒಕ್ಕಲಿಗ ಲೀಡರ್ ಇರೋದು ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲೇ. ಡಿಕೆ